ರಾಜ್ಯ ಬಿಜೆಪಿಗೆ ನಿನ್ನೆ ಅಮಿತ್ ಶಾ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬೂಸ್ಟ್ ನೀಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ವಿರುದ್ಧ ಕಮಲ ಕಹಳೆ ಊದಿದೆ. ಇವತ್ತು ಬೆಂಗಳೂರಿಗೆ ಬಂದಿದ್ದ ಪ್ರಧಾನಿ ಮೋದಿ ಸಿಎಂ ಇನ್ನೆಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅಂತ ಗುಡುಗಿದ್ದಾರೆ. ಹಾಗಾದ್ರೆ ಮೋದಿ ನೀಡಿದ ಸಂದೇಶ ಏನು? ಬನ್ನಿ ನೋಡೋಣ. ಪಂಚರಾಜ್ಯ ಫಲಿತಾಂಶ ಬಳಿಕ ಕರುನಾಡಲ್ಲಿ ನಮೋ ದರ್ಶನ. ಕಾಂಗ್ರೆಸ್ ವಿರುದ್ಧ ಗುಡುಗು, ಕಮಲ ಅರಳಿಸುವ ವಿಶ್ವಾಸ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿ ವರಿಷ್ಠರು ಈಗ ಕರ್ನಾಟಕದತ್ತ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಿರೀಕ್ಷೆಗಿಂತ ಜಯಭೇರಿ ಬಾರಿಸಿರುವ ಕಮಲ ಪಡೆ ಈಗ ಉಳಿದ ರಾಜ್ಯಗಳತ್ತ ಅದ್ದನುಗಣ್ಣಿಟ್ಟಿದ್ದಾರೆ. ಬಂಗಾಳ ಕದನದ ವಿಜಯೋತ್ಸವ ಹಿನ್ನೆಲೆ ಪ್ರಧಾನಿ ಮೋದಿಗೆ ರಾಜ್ಯ ಬಿಜೆಪಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನ ಎಚ್ಎಎಲ್ ಪಾರ್ಕಿಂಗ್ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಸಂಸದ ಪಿಸಿ ಮೋಹನ್, ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಪಂಚರಾಜ್ಯದ ಚುನಾವಣೆ ಆದಮೇಲೆ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಳೆದ 4-5 ದಿನದಿಂದ ಕೂಡ ನಾನು ಇನ್ಚಾರ್ಜ್ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀನಿ. ಬೆಂಗಳೂರು ಜನ ಉರುಪಿನಿಂದ ಬರ್ತಾ ಇದ್ದಾರೆ. ನಾವೊಂದು 10,000 ಜನ ಸೇರ್ಬೋದು ಅಂತ ಇದ್ರಿ. ಈಗ ನೋಡಿದ್ರೆ ಅದು 15-20 ಸಾವಿರ ಜನ ಬರ್ತಾ ಇದ್ದಾರೆ. ಅಂದರೆ ಪಂಚರಾಜ್ಯದ ಚುನಾವಣೆ, ಅದರಲ್ಲೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಂಥ ವೆಸ್ಟ್ ಬೆಂಗಾಲನ್ನು ಗೆದ್ದು ತೋರಿಸಿದ್ದಾರೆ ಮೋದಿಯವರು. ಈ ಒಂದು ದೊಡ್ಡ ಗೆಲುವನ್ನು ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ಬೆಂಗಳೂರು ಜನರ ಪರವಾಗಿ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು, ಅವರಿಗೆ ಸನ್ಮಾನ ಮಾಡಬೇಕು, ಮೈಸೂರು ಪೇಟ ತೊಡಿಸೋ ಮುಖಾಂತರ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ದಕ್ಷಿಣ ರಾಜ್ಯಗಳ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಜೊತೆಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಡಿಎಂಕೆ ನಡೆಯ ಬಗ್ಗೆ ವಾಗ್ದಾಳಿ ನಡೆಸಿದ್ರು. ಇಷ್ಟೇ ಅಲ್ಲದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬಗ್ಗೆಯೂ ಟೀಕೆ ಮಾಡಿದ್ದು, ಅಧಿಕಾರ ಹಂಚಿಕೆ ಫೈಟ್ನಿಂದ ಸಿಎಂ ಇನ್ನೆಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. कांग्रेस की सत्ता की किताब में गवर्नेंस का चैप्टर तो है ही नहीं है. यहां कर्नाटका में भी पिछले 3 साल से हम यही देख रहे हैं. जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है. ये तय नहीं हो पाता है कि मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. इतना ही नहीं, ಒಟ್ನಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕೆ ವರಿಷ್ಠರೇ ಅಖಾಡಕ್ಕಿಳಿಯುವ ಸೂಚನೆ ಸಿಕ್ಕಿದೆ. ಅದರಲ್ಲೂ ಅಮಿತ್ ಶಾ ಈಗಾಗಲೇ ಗ್ರೌಂಡ್ ವರ್ಕ್ ಶುರು ಮಾಡಿದ್ದಾರಂತೆ. 2028ರ ಚುನಾವಣೆಗೆ ಪಕ್ಷ ಸಂಘಟನೆ ಆಗಬೇಕು. ಜೊತೆಗೆ ಪಕ್ಷದಲ್ಲಿರುವ ಅಸಮಾಧಾನದ ಹೊಗೆಯನ್ನ ಒಗ್ಗಿಸುವುದಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದ್ದು, ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.